ನಿಮ್ಮ ಜೀವ ನಿಮ್ಮ ಜೀವನಕ್ಕಿಂತ ಮುಖ್ಯ RCB ಅಲ್ಲ. ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ಈ ಒಂದು ಮಾತು ಹೇಳಿಕೆ ನನಗೆ ಎಷ್ಟು ಬೇಜಾರಾಗ್ತಿದೆ ಅಂತಂದರೆ, ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಈ ಥರದ ವಿಡಿಯೋಗಳು ಈ ಚಾನಲಲ್ಲಿ ಬರುತ್ತೆ ಅಂತ. ಬಟ್ ಇವತ್ತು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಎದುರುಗಡೆ ನಡೆದಿರುವಂತಹ ಒಂದು ಕಾಲು ತುಳಿತದಲ್ಲಿ ಸದ್ಯಕ್ಕೆ 11 ಜನ ಸತ್ತಿದ್ದಾರೆ, ಎಷ್ಟೋ ಮಂದಿ ಗಾಯಾಳುಗಳಿದ್ದಾರೆ. ಇನ್ನು ಸಾವಿನ ಸಂಖ್ಯೆ ಜಾಸ್ತಿ ಆಗದಿರಲಿ, ಬಟ್ 11 ಜನ ಹಂಗೆ ಸತ್ತೋದ್ರಲ್ಲ, ಎಷ್ಟು ಬೇಜಾರಾಗುತ್ತೆ. ಈ ವಿಷಯ ಪಾಪ ಇಲ್ಲಿ ತನಕ ಕೊಹ್ಲಿ ಅವ್ರಿಗೂ ಗೊತ್ತಿತ್ತೋ ಗೊತ್ತಿಲ್ಲೋ ಗೊತ್ತಿಲ್ಲ, ಬಟ್ ಅವರಿಗೆಲ್ಲ ಗೊತ್ತಾದರೆ ಕೊಹ್ಲಿ ಅವ್ರಿಗೆ ಹೆಂಗೆ ಅನ್ನಿಸ್ಬೋದು, ಅಯ್ಯೋ ಬೇರೆಯವ್ರ ಸಾವಿನ ಮೇಲೆ ನಾವು ಟ್ರೋಫಿ ಗೆಲ್ಲಬೇಕಾ, ಈ ಟ್ರೋಫಿಗೆ ಏನು ಯೂಸ್ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆದರೆ ನೋಡಿ. ನಿನ್ನೆ ಅಷ್ಟೇ ಒಂದು ಫಸ್ಟ್ ಟೈಮ್ RCB IPL ಕಪ್ ಗೆದ್ದಿತ್ತು, ಸೆಲೆಬ್ರೇಷನ್ ಎಲ್ಲ ವಿಪರೀತ ಇತ್ತು. ಇವತ್ತು ನಮ್ಗೆ RCB ಕಪ್ ಗೆದ್ದಿದೆ ಅನ್ನೋದಕ್ಕಿಂತ ಅಯ್ಯೋ ಇಲ್ಲ 11 ಜನ ಸತ್ತೋದ್ರಲ್ಲ ಅಂತ ಹೀಗೆ ಅನ್ಸಕ್ಕೆ ಸ್ಟಾರ್ಟ್ ಆಗಿದೆ. ಸರ್ಕಾರವನ್ನು ದೂಷಿಸ್ತೀನಿ, ಅದರ ಜೊತೆಗೆ ನಮ್ಮ ಜನರ ಒಂದು ಸಿವಿಕ್ ಸೆನ್ಸ್ ಇದೆಯಲ್ಲ, ಅದಂತೂ ಅದ್ರ ಬಗ್ಗೆ ಅಂತೂ ನನಗೆ ಸಿಕ್ಕಾಪಟ್ಟೆ ಬೇಸರ ಇದೆ. ನಮ್ಮ ಸಿವಿಕ್ ಸೆನ್ಸ್ 0 ಅಲ್ಲೂ ಇಲ್ಲ, ನೆಗೆಟಿವ್ ಅಲ್ಲಿದೆ. ಅದನ್ನು 0ಗೆ ತರಲಿಕ್ಕೆ ಇನ್ನು ಎಷ್ಟು ವರ್ಷ ಕಾಯಬೇಕು. 0 ಬಂದ್ರೆ ಒಂದೊಂದು ದೊಡ್ಡ ಸಾಧನೆ ಅಂತ ನಾನು ಅಂದ್ಕೊಳ್ಳೋದು. ನೋಡಿ, ಇವತ್ತು RCB ಬೆಂಗಳೂರಿಗೆ ಬಂತು ಆ್ಯಂಡ್ ಸರ್ಕಾರ ಒಂದು ರೇಂಜಿಗಾದರೂ ಸ್ವಲ್ಪ ತಲೆ ಉಪಯೋಗಿಸಿದ್ದು. ಏನು ಅಂತಂದರೆ, ಏರ್ಪೋರ್ಟಿಂದನೇ ಬಸ್ ಪರೇಡ್ ಎಲ್ಲ ಬೇಡ. ಅಲ್ಲಿ ಅವರು ಏನಾದರೂ ಏರ್ಪೋರ್ಟಲ್ಲಿ ಬಸ್ ಪರೇಡ್ ಸ್ಟಾರ್ಟ್ ಮಾಡಿದ್ರೆ ಅವರು ಚಿನ್ನಸ್ವಾಮಿಗೆ ಬರೋವಾಗ 2.5 ದಿನ ಬೇಕು. ಆ ರೇಂಜಿಗೆ ಟ್ರಾಫಿಕ್ ಜಾಮ್ ಆಗಿರ್ತದೆ ಬೆಂಗಳೂರಲ್ಲಿ. ಸೊ ಟ್ರಾಫಿಕ್ ಗಮನದಲ್ಲಿ ಇಟ್ಕೊಂಡು ಏನು ಸರ್ಕಾರ ಏನು ಹೇಳಿತ್ತು, ಇಲ್ಲ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿದ್ದೇವೆ, ವಿಪರೀತ ಜನ ಆಗ್ತಾರೆ ಅಂತ. ಯಾಕಂದರೆ ನಾನು DK ಶಿವಕುಮಾರ್ ಅವರ ಒಂದು ಇದು ಪ್ರೆಸ್ ಕಾನ್ಫರೆನ್ಸಲ್ಲಿ ಅವರು ಕಾನ್ಫರೆನ್ಸ್ ಅಲ್ಲ, ಪ್ರೆಸ್ಸಿಗೆ ಅವರು ಮಾತಾಡಿದ್ದು ನಾನು ನೋಡಿದೆ. ನಾವು ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿದ್ವಿ, ಡೈರೆಕ್ಟ್ ವಿಧಾನಸೌಧಕ್ಕೆ ಕರ್ಕೊಂಬಂದ್ವಿ. ನನ್ನ ಕ್ವಶನ್ನು, ವಿಧಾನಸೌಧಕ್ಕೆ ಯಾಕೆ ಕರ್ಕೊಂಬಂದಿರೋದು ಅಂತಲೇ ನನ್ನ ಕ್ವಶನ್ನು. ಇದು ನಮ್ಮ ಹೆಮ್ಮೆ ಅಂತಲೇ ಹೇಳ್ಬೋದು. ಎಸ್, RCB ನಮ್ಮ ಹೆಮ್ಮೆ, ಇದರಲ್ಲಿ ಎರಡು ಮಾತಿಲ್ಲ. ಬಟ್ ವಾಸ್ತವ ಏನು, ಪ್ರಾಕ್ಟಿಕಲ್ ವಿಷಯ ಏನು ಅಂತಂದರೆ, RCB ಇದು ಒಂದು ಫ್ರ್ಯಾಂಚೈಸಿ ತಂಡ. ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರಿನ ಹೆಸರಲ್ಲಿ ಇರುವಂತಹ ಒಂದು ಫ್ರ್ಯಾಂಚೈಸಿ ಟೀಮು. ಅದಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ. ಅವರು ಪ್ಲೇಯರ್ಸನ್ನೆಲ್ಲ ವಿಧಾನಸೌಧಕ್ಕೆ ಕರ್ಕೊಂಡ್ಬಂದು ಅಲ್ಲಿ ಒಂದು ಸರ್ಕಾರಿ ಕಾರ್ಯಕ್ರಮ ಮಾಡ್ತಾರಲ್ಲ, ಆ ಥರದ ಒಂದು ಕಾರ್ಯಕ್ರಮ ಮಾಡಿ ಅವರಿಗೆ ಸನ್ಮಾನ ಎಲ್ಲ ಮಾಡಿದ್ದು ನನಗೆ ಇದು ಸರ್ಕಾರಿ ಕಾರ್ಯಕ್ರಮನ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಸರ್ಕಾರಕ್ಕೂ RCBಗೂ ಸಂಬಂಧನೇ ಇಲ್ಲ. ಆಯಿತು, ಅದನ್ನು ಒಂದು ನೀಟಾಗಿ ಅರೇಂಜ್ ಮಾಡಿದ್ರೆ, ಅದು ಇರೋ ಒಂದು ದೊಡ್ಡ ಜಾತ್ರೆ ಥರ ಮಾಡಿ ಹಾಕಿದ್ರು. 5 ದಿನಗಳ ಕಾಲ ಟೈಮ್ ಇತ್ತು ಸರ್ಕಾರಕ್ಕೆ ಕರೆಕ್ಟಾಗಿ ಪ್ಲ್ಯಾನ್ ಮಾಡೋಕ್ಕೆ. ಯಾಕಂತಂದರೆ ನಾವೇನು ಎಲಿಮಿನೇಟರ್ ವಿನ್ ಆಗಿ ಕ್ವಾಲಿಫೈಯರ್ 2 ವಿನ್ ಆಗಿ ಫೈನಲ್ ಆಡಿದ್ದಲ್ಲ, ಕೇವಲ 1 ದಿನ ಗ್ಯಾಪ್ ಇತ್ತು. ನಮಗೆ ಗೊತ್ತಾಗಲಿಲ್ಲ ಏನು ಅರೇಂಜ್ ಮಾಡಬೇಕಂತ ಸರ್ಕಾರ ಹೇಳುವಾಗಿಲ್ಲ. ಕ್ವಾಲಿಫೈಯರ್ 1 ಆಗಿದ್ದು 29ನೇ ತಾರೀಕಿಗೆ, ಫೈನಲ್ ಆಗಿದ್ದು 3ನೇ ತಾರೀಕಿಗೆ. 5 ದಿನಗಳ ಕಾಲ ಟೈಮ್ ಇತ್ತು. 6ನೇ ದಿನ ಅಂದರೆ ಇವತ್ತು RCB ಇಲ್ಲಿ ಬರೋದಾಗಿತ್ತು. ಸೊ 5 ದಿನ ಇತ್ತು. RCB ವಿನ್ ಆದರೆ ಈ ಥರ ಸೆಲೆಬ್ರೇಟ್ ಮಾಡಬೇಕಂತ, ಈ ಥರದ ಒಂದು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ 5 ದಿನ ಸಾಕಾಗಲಿಲ್ವ? ಹಾಗಾದರೆ ಸರ್ಕಾರಕ್ಕೆ ಒಂದು ಪ್ಲ್ಯಾನಿಂಗ್ ಮಾಡಲಿಕ್ಕೆ ಅದರಲ್ಲಿ ಎಡವಿದರು. ಆ್ಯಂಡ್ ಈ RCB ಆ್ಯಂಡ್ ಕರ್ನಾಟಕ ಕ್ರಿಕೆಟ್ ಸಂಸ್ಥೆ ಏನಿದೆ, ನನಗೆ ಇವರಲ್ಲಿ ಪೂರ್ತಿ ಭ್ರಷ್ಟರೇ ಇರೋದ ಅಂತ. ಎಸ್ಪೆಷಲಿ ಏನು KCCI ಇದೆಯಲ್ಲ, ಯಾಕಂತಂದರೆ ನಿಮಗೆ RCB ಟಿಕೆಟ್ ನಿಮಗೆ ನ್ಯಾಯಯುತವಾಗಿ ಸಿಗೋದೇ ಇಲ್ಲ. ನಿಮಗೆ ವೆಬ್ಸೈಟಲ್ಲಿ ಯಾವಾಗ ನೋಡಿದ್ರು ಸೋಲ್ಡ್ ಔಟ್ ಅಂತಲೇ ಇರುತ್ತೆ. ನೀವು ಯಾರ್ದಾದ್ರೂ ಇನ್ಫ್ಲೂಯೆನ್ಸಲ್ಲಿ ಯಾರ್ಯಾರ್ದೋ ಇನ್ಫ್ಲೂಯೆನ್ಸಲ್ಲಿ ನೀವು ಟಿಕೆಟ್ಗಳನ್ನು ಖರೀದಿ ಮಾಡಬೇಕು. ಅದು ಬಿಟ್ಟರೆ ನೀವು ಬ್ಲ್ಯಾಕಲ್ಲಿ 1000 ರೂಪಾಯಿ ಟಿಕೆಟನ್ನು 10,000ಕ್ಕೆಲ್ಲ ತಗೊಳ್ಬೇಕು. ನಿಮಗೆ ದೇಶದ ಯಾವುದೇ ಮೂಲೆಗೆ ಹೋದ್ರೂ ಟಿಕೆಟ್ ಸಿಗುತ್ತೆ. ನಿಮ್ಮ ಚಿನ್ನಸ್ವಾಮಿಲಿ ಟಿಕೆಟ್ ಸಿಗೋದಿಲ್ಲ. ಇದು ಈ ವರ್ಷ ಅಂತಲ್ಲ, ಪ್ರತಿ ವರ್ಷ ಇದೇ ಗೋಳು. ಇವತ್ತು RCB ಟೀಮು ಅಲ್ಲಿ ಬರಬೇಕಿತ್ತು, ನಮ್ಮ ಹೋಮ್ ಕ್ರೌಡ್ ಎದುರು ಸೆಲೆಬ್ರೇಟ್ ಮಾಡಬೇಕಿತ್ತು. ಬಟ್ ಆ ಕ್ಷಣದಲ್ಲಿ ಆಗಿದ್ದಂತಹ ಕಾಲು ತುಳಿತದಿಂದಾಗಿ 11 ಜನ ಸತ್ತೋದ್ರು. ನಾ ಹೇಳೋದು, ಈಗ ಜನರಿಗೂ ಒಂದು ತಿಳುವಳಿಕೆ ಇರಬೇಕು. ಸರಿ, ನಮ್ಗಲ್ಲಿ ಒಳಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಇಲ್ಲಿ ವಿಪರೀತ ಜನ ಇದ್ದಾರೆ, ನಾವು ಮನೆಗೆ ಹೋಗುವ ಅಂತ. ಯಾಕಂತಂದರೆ ಇದು IPL ಇದು ಲಾಸ್ಟ್ ಸೀಸನ್ನ ಅಲ್ಲ, ಅಥವಾ ವಿರಾಟ್ ಕೊಹ್ಲಿ ಅವರು ಲಾಸ್ಟ್ ಟೈಮ್ IPL ಆಡ್ತಿರೋದು ಅಲ್ಲ, ಅಥವಾ ಇದೇನು RCB ಇದೇ ಲಾಸ್ಟ್ ಟೈಮ್ ಹಾಗಾದರೆ ಕಪ್ ಗೆಲ್ಲೋದು ಇಲ್ಲ, ಮುಂದೆ ಕೂಡ ಗೆಲ್ತಾರೆ. ಅದೇನು ಅಷ್ಟು ಏನು ಹುಚ್ಚಪ್ಪ, ಅಷ್ಟು ಏನು ಹುಚ್ಚು, ನಾವು ಈಗಲೇ ಹೋಗಿ ನೋಡ್ಬೇಕು ಹಾಗೆ ಹೀಗೆ ಅಂತ ನನಗೆ ಅನ್ಸೋದೇನು ಗೊತ್ತಾ, ಎಲ್ಲರಿಗೂ ರೀಲ್ಸ್ ಹುಚ್ಚಿಡ್ದಿದೆ. ಈಗ ನೀವು ಮತ್ತೊಬ್ಬನ ಕಮೆಂಟ್ ಹಾಕೋ, ನೀವು ರೀಲ್ಸ್ ಮಾಡಲ್ವಾ, ನೀವು ಬೇರೆಯವ್ರಿಗೆ ಏನು ಹೇಳೋದು, ನಾವು ರೀಲ್ಸ್ ಮಾಡ್ತೇವೆ. ಏನೂ ಅಲ್ಲ, ನಮ್ಮ ಮನೆ ಒಳಗಡೆ ಏನಾದ್ರು ಕಾನ್ಸೆಪ್ಟ್ ಹೊಡೆದ್ರೆ ರೀಲ್ಸ್ ಮಾಡ್ತೇವೆ.
ಬಟ್ ನಿಮ್ಮ ಜೀವಕ್ಕಿಂತ ಮುಖ್ಯವ ರೀಲ್ಸು ಅನ್ನೋದು ಇದಾಗತ್ತೆ. ಎಲ್ರಿಗೂ ಏನು ಸ್ಟೇಡಿಯಂಗೆ ಹೋಗ್ಬೇಕು, ಅಲ್ಲಿ ಒಳಗೆ ಹೋಗ್ಬೇಕು, ವಿರಾಟ್ ಕೊಹ್ಲಿ ಅವ್ರನ್ನ ಝೂಮ್ ಮಾಡಬೇಕು, ಅದು ಫೋಟೋ ತೆಗಿಬೇಕು, ನಾವು ನೋಡಿದ್ವಿ, ಟ್ರೋಫಿ ನೋಡಿದ್ವಿ, ಹಾಗೆ ಹೀಗೆ. ನಿಮ್ಮ ಜೀವಕ್ಕಿಂತ ಮುಖ್ಯ ಯಾವುದು ಅಲ್ಲ. ಈಗ 11 ಜನ ಸತ್ತೋದ್ರಲ್ಲ, ಅವರನ್ನು ನಂಬಿಕೊಂಡು ಅವರ ಫ್ಯಾಮಿಲಿ ಇರುತ್ತೆ, ಇವ್ರು ವಾಪಸ್ ಬರ್ತಾರೆ ಹಾಗೆ ಹೀಗೆ ಅಂತ. ಇದಕ್ಕೀಗ ಉತ್ತರ ಕೊಡೋದು ಯಾರು? ನೀವಂತೂ ಸಾಯ್ತೀರಿ, ಬಟ್ ನಿಮ್ಮನ್ನು ನಂಬ್ಕೊಂಡಿರ್ತಾರಲ್ವ ಅವರು, ಅವ್ರ ಲೈಫ್ ಲಾಂಗ್ ಇಡೀ ಅವರು ಇದೇ ಕೊರಗಲಿ ಸಾಯ್ಬೇಕು. ದಯವಿಟ್ಟು ನಮ್ಮ ಚಾನಲ್ ಮುಖಾಂತರ ನಾವೇನು ರಿಕ್ವೆಸ್ಟ್ ಮಾಡೋದು ಅಂತಂದರೆ, ನಿಮ್ಮ ಜೀವನಕ್ಕಿಂತ ಮುಖ್ಯ RCB ಅಥವಾ ಯಾವುದೇ ಫ್ರಾಂಚೈಸಿ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು, ನಿಮ್ಮ ಜೀವಕ್ಕಿಂತ ಮುಖ್ಯ ಯಾವುದಲ್ಲ. ದಯವಿಟ್ಟು ನಿಮ್ಮ ಮನೆಯಲ್ಲೇ ಸೆಲೆಬ್ರೇಟ್ ಮಾಡಿ, ಅಥವಾ ನಿಮಗೆ ಪ್ರಾಪರಾಗಿ ಟಿಕೆಟ್ ಎಲ್ಲ ಸಿಕ್ಕಿದೆ, ಬೇಗ ಒಳಗಡೆ ಹೋಗಿದ್ದೀರಿ, ಎಸ್ ಸೂಪರ್. ಅಷ್ಟು ಜನ ಆಗಿದ್ದಾರೆ ಅಂತ ಗೊತ್ತಿದ್ದು ಯಾಕೆ ಅಲ್ಲಿ ಆ್ಯಂಡ್ ಬರೀ ಕಾಲು ತುಳಿತ ಮಾತ್ರ ಅಲ್ಲ. ನಂದು ಯಾವುದೋ ಒಬ್ಬರು ಫ್ರೆಂಡ್ ಕಾಲ್ ಮಾಡಿದ್ರು, ಅವರ ರಿಲೇಟಿವ್ ಯಾವುದೋ ಹುಡುಗಿಯಲ್ಲಿ ಹೋಗಿ ಸಿಕ್ಕಾಕೊಂಡು ಅವಳ ಬಟ್ಟೆ ಎಲ್ಲ ಹರಿದು ಸುಮಾರು ಜನ ಮೊಲೆಸ್ಟ್ ಎಲ್ಲ ಮಾಡಿದಾರಂತೆ. ಅವಳು ವಾಪಸ್ ಹತ್ಕೊಂಡು ಮನೆಗೆ ಬಂದ್ಲಂತೆ. ನಾ ಹೇಳೋದು, ನಮ್ಮಲ್ಲಿ ಎಂಥ ಹೊಲಸು ಜನರಿದ್ದಾರೆ ಅಂತ. ನಮ್ಮಲ್ಲಿ ಅಂತ ಬೆಂಗಳೂರು ಅಂತ ಮಾತ್ರ ಹೇಳ್ತಾರೆ, ನಮ್ಮ ದೇಶದಲ್ಲೇ ಹೇಳ್ತಾ ಇರೋದು. ಅಂದರೆ ಅಷ್ಟು ಒಂದು ಚೀಪ್ ಮೆಂಟ್ಯಾಲಿಟಿ ಜನ ಕೂಡ ಅಲ್ಲಿ ಬರ್ತಾರೆ. ಸೊ ಅದನ್ನೆಲ್ಲ ನೋಡಿಕೊಂಡು ದಯವಿಟ್ಟು ನಿಮ್ಮ ಸೇಫ್ಟಿ ನೀವು ನೋಡ್ಕೊಳ್ಳಿ. ಅದಾದಮೇಲೆ ಎಲ್ಲ ಸೆಲೆಬ್ರೇಷನ್ ಅದು ಇದು ಎಲ್ಲವೂ, ಇದೇನು ಫಸ್ಟ್ ಟೈಮ್ ಅಲ್ಲ, ಇದೇನು ಲಾಸ್ಟ್ ಟೈಮ್ ಅಲ್ಲ, ಇನ್ನೂ ಸುಮಾರು ಕಪ್ ಗೆಲ್ತಾರೆ. ಅಥವಾ ನೀವು ಏನು ಲಾಸ್ಟ್ ಟೈಮ್ ಅಲ್ಲ ವಿರಾಟ್ ಕೊಹ್ಲಿ ಅವ್ರನ್ನ ನೋಡೋದು, ನಿಮಗೆ ಸುಮಾರು ಸಲ ಆಪರ್ಚುನಿಟಿ ಸಿಗ್ತದೆ. ಟಿ ವಿಯಲ್ಲಿ ಲೈವ್ ಕವರೇಜ್ ಇದ್ದು ಕೂಡ ಅಲ್ಲಿಗೆ ಹೋದ್ರಲ್ಲ, ನನಗೆ ಅದೇ ಬೇಸರ ಆಗ್ತಾ ಇರೋದು. ಅಷ್ಟು ನಿಮ್ಮ ಜೀವಕ್ಕಿಂತ ಯಾವುದು ಮುಖ್ಯ ಅಲ್ಲ ರೀ. ತುಂಬ ಬೇಸರದ ಸಂಗತಿ. ಸರ್ಕಾರದ ವೈಫಲ್ಯ ಇದೆ, ಅದ್ರ ಜೊತೆಗೆ ಜನರ ಒಂದು ಕೇರ್ಲೆಸ್ನೆಸ್ಸು, ಅವರ ಜೀವದ ಬಗ್ಗೆ ಅವರಿಗೆ ಒಂದು ಬೆಲೆ ಇಲ್ಲ. ಕಾಂಪೌಂಡ್ ಹಾರಲಿಕ್ಕೆ ನೋಡ್ತಾರೆ, ಎಲ್ಲ ಒಂದು ಹುಚ್ಚುಗಟ್ಟಿದ್ರು ಅಷ್ಟೇ. ಬೇಸಿಕಲಿ ಟಿಕೆಟ್ ಇದ್ದವರು, ಪಾಸ್ ಇದ್ದವರು ಒಳಗೆ ಹೋಗೋಕ್ಕಾಗಿಲ್ಲ, ಯಾರ್ಯಾರೋ ಒಳಗಡೆ ಹೋಗಿದ್ರು, ಅಲ್ಲಿ ಒಳಗಡೆ ಹೋಗಬೇಕು ಅಂತ ಏನು ಗೇಟ್ ಹೊಡೆಯೋದೇನೋ, ಪಾಗರ ಹಾರಕ್ಕೆ ಕಾಂಪೌಂಡ್ ಹಾರಕ್ಕೆ ಟ್ರೈ ಮಾಡೋದೇನೋ, ಬೇಸಿಕಲಿ ಒಂದು ಸಿವಿಕ್ ಸೆನ್ಸ್ ಇಲ್ಲದ ಜನರ ಥರ ಬಿಹೇವ್ ಮಾಡಿದರು. ಸಿವಿಕ್ ಸೆನ್ಸ್ ಇಲ್ಲ. ಸೊ ಇದು ಬೆಂಗಳೂರಿನ ಪಾಲಿಗೆ ತುಂಬ ಕಪ್ಪು ಚುಕ್ಕೆ. ಆ್ಯಂಡ್ RCBಗೂ ಕೂಡ RCB ವಿನ್ ಆಗಿ ಹೀಗಾಯ್ತಲ್ಲ ಅಂತ ಒಂದು ಆಡಿಕೊಳ್ಳುವವರ ಬಾಯಿಗೆ ಮತ್ತೊಮ್ಮೆ ಮಗದೊಮ್ಮೆ ಆಹಾರ ಆದಾಗೆ ಆಯಿತು. ತುಂಬ ಬೇಜಾರಾಯ್ತಪ್ಪ. ನಿಮ್ಗೇನು ಅನಿಸುತ್ತೆ? ಅಲ್ಲ, ಕಮೆಂಟ್ಸ್. ಇದು ಆಬ್ವಿಯಸ್ಲಿ ಸತ್ತವರಂತ ಈ ವಿಡಿಯೋ ನೋಡೋಕ್ಕಾಗಲ್ಲ. ದಯವಿಟ್ಟು ನಮ್ಮ ಚಾನಲ್ ಮುಖಾಂತರ ನಾನು ರಿಕ್ವೆಸ್ಟ್ ಮಾಡೋದು, ಬಿ ಸೆನ್ಸಿಬಲ್. ನಿಮ್ಮ ಮನೆಯಲ್ಲೇ ಸೆಲೆಬ್ರೇಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಸೆಲೆಬ್ರೇಟ್ ಮಾಡಿ. ಎವ್ರಿ ಟೈಮ್ ಸ್ಟೇಡಿಯಮ್ಗೆ ಹೋಗಬೇಕು, ಸ್ಟೇಡಿಯಂ ಸುತ್ತನೇ ಇರಬೇಕಂತ ಏನೂ ರೂಲ್ಸ್ ಏನಿಲ್ಲ. ದಯವಿಟ್ಟು ನಿಮ್ಮ ಜೀವಕ್ಕಿಂತ ಮುಖ್ಯ ಯಾವುದೂ ಅಲ್ಲ. ಈ ಸಾವಿಗೆ ಹೊಣೆಗಾರರು ಯಾರು? ಈ ಸಾವಿನ ಹೊಣೆಯನ್ನು ಯಾರು ವಹಿಸ್ಕೊಳ್ತಾರೆ? ಯಾರು? ಎಲ್ಲರೂ ನಮ್ಮದೇನು ತಪ್ಪಿಲ್ಲ ಅಂತಲೇ ಹೇಳ್ತಾರೆ. ಗೊತ್ತಿಲ್ಲ. ತುಂಬ ತುಂಬ ಬೇಸರದ ಸಂಗತಿ. ಸರಿಯಾಗಿ ಬರೋ. ನಮಸ್ಕಾರ.